ಒಂದು ನೆನಪಿಡ್ಬೇಕು ನಾವು, ದೇವರನ್ನ ನಾವು ಎಂದೂ ಮರೆಯಬಾರದು. ಪ್ರತಿಯೊಬ್ಬರು ಎದರ ಬೆನ್ನ ಹಿಂದೆ ಹತ್ತಿದೆವು ನಾವು? ಹಣದ ಬೆನ್ನ ಹಿಂದೆ ಹತ್ತಿದೆವು ನಾವು. ಪ್ರತಿಯೊಬ್ಬರು ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು. ಹಣದ ಹಿಂದೆ ನಾವು ಬೆನ್ನು ಹತ್ತಿದ್ದೇವೆ. ನಮ್ಮ ಹಿಂದೆ ಸಾವು ಬೆನ್ನು ಹತ್ಯದ, ಮೃತ್ಯು ಅನ್ನೋದು ನಮ್ಮ ಹಿಂದೆ ಬೆನ್ನು ಹತ್ಯದ. ನಾವು ರೊಕ್ಕದ ಹಿಂದೆ ಬೆನ್ನು ಹತ್ತೇವಿ, ನಮ್ಮ ಹಿಂದೆ ಸಾವು ಬೆನ್ನು ಹತ್ಯದ. ಹಣ ರೊಕ್ಕ ಸಂಪತ್ತು ಗಳಿಸ್ಬೇಡ ಅಂತಲ್ಲ, ಅದು ಜೀವನದ ಒಂದು ಅಂಗ ಅಷ್ಟೇ. ಹಣ ಇಲ್ಲದೆ ಏನೂ ನಡೆಯಂಗಿಲ್ಲ. ಹಣನ ಸರ್ವಸ್ವ ಅಲ್ಲ. ಹಣ ಇಲ್ಲದೆ ಏನು ನಡೀತದೆ? ಏನೂ ನಡೆಯಂಗಿಲ್ಲ. ಅರೆ ಹಣನೇ ಸರ್ವಸ್ವ ಅಲ್ಲ, ಅದು ಜೀವನದ ಒಂದು ಅಂಗ, ವ್ಯವಹಾರಕ್ಕಾಗಿ ಉಪಯೋಗ ಮಾಡುವಂಥ ಒಂದು ಜೀವನದ ಒಂದು ಅಂಗ ಅಷ್ಟೇ. ಜೀವನವೇ ಅದು ಅಲ್ಲ. ನಾವು ಜೀವಂತವಾಗಿರಬೇಕಾಗಿತ್ತು ಅಂದ್ರೆ ನಮ್ಗೆ ಹವಾ ಬೇಕು, ಗಾಳಿ ಬೇಕು, ಉಸಿರಾಡೋದು. ಇದು ನಮ್ಮ ಜೀವನದ ಒಂದು ಅಂಗ. ಅದು ಇಲ್ದ್ರೂ ನಾವು ಬದುಕಕ್ಕಾಗಂಗಿಲ್ಲ. ರೊಕ್ಕ ಇರಲಿಲ್ಲ ಅಂದ್ರೂ ಬದುಕಬಹುದು, ಗಾಳಿ ಇಲ್ದ್ರೆ ಬದುಕಕ್ಕಾಗಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ರೊಕ್ಕದ ಹಿಂದೆ ಬೆನ್ನು ಹತ್ತಿದ್ದೇವೆ ನಾವು ಪ್ರತಿಯೊಬ್ಬರು. ನಮ್ಮ ಹಿಂದೆ ಮೃತ್ಯು ಬೆನ್ನು ಹತ್ಯದ. ಮೃತ್ಯು ಅದ ಅಂತ ಹೇಳಿ ನೆನಪಿಡ್ರಿ ನೀವು. ನಮ್ಮ ಹಿಂದೆ ಸಾವು ಅದ ಅಂತ ಹೇಳಿ ನೆನಪಿಡ್ರಿ. ದೇವರು ಅದಾನಂತ ಹೇಳಿ ನೆನಪಿಡ್ರಿ. ಆ ಭಗವಂತನನ್ನು ನಾವು ಪೂಜಿಸಬೇಕು. ಸುಮ್ಮ ಕಾಟಾಚಾರಕ್ಕೆ ಪೂಜಾ ಮಾಡೋದು, ಕಾಟಾಚಾರಕ್ಕೆ ದೇವರ ನಾಮಸ್ಮರಣೆ ಮಾಡೋದು, ದೇವ್ರನ್ನ ನೆನೆಯೋದು ಅದು ಸಲ್ಲಂಗಿಲ್ಲ. ನೆರೆ ನಂಬಿ ಭಗವಂತನನ್ನು ನಾವು ಸ್ಮರಿಸಬೇಕು. ನೆರೆ ನಂಬಿ ಸದೃಢವಾಗಿ ವಿಶ್ವಾಸಪೂರ್ಣವಾಗಿ ನಂಬಬೇಕು, ನಾವು ಪೂಜಿಸಬೇಕು ನಾವು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ ದೇವನ. ಹೊತ್ತಾರೆ ಎದ್ದು ಹೊತ್ತು ಹೋಗದ ಮುನ್ನ, ಸೂರ್ಯ ಉದಯ ಆಗಕ್ಕಿಂತ ಮೊದಲ ಎದ್ದು ಶುಚಿರ್ಭೂತವಾಗಿ ದೇವರನ್ನ ಪೂಜಿಸಬೇಕು ನಾವು. ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು. ಸುಮ್ ಪೂಜೆ ಮಾಡೋದಲ್ಲ. ಹೆಂಗ? ಶುಚಿರ್ಭೂತವಾಗಿ ಪತ್ರಿ ತಗೊಂಡ್ಬರ್ಬೇಕು, ನೀರು ತಗೊಂಡು ಬರ್ಬೇಕು. ಅಗ್ಗವನಿ ಅಂದ್ರೆ ನೀರು. ಕನ್ನಡದೊಳಗೆ ಅಗ್ಗವನಿ ಅಂತಾರೆ. ನೀರು ಅನ್ನೋದು ಇದು ಸಂಸ್ಕೃತ ಶಬ್ದ. ನೀರ, ಕ್ಷೀರ, ವಾರಿ, ಕಮಲಂ, ಜಲಂ, ಉದಕಂ ಇವೆಲ್ಲ ಸಂಸ್ಕೃತ ಶಬ್ದಗಳು. ಕನ್ನಡ ಶಬ್ದ ಏನು? ಅಗ್ಗವನಿ. ಅಗ್ಗವನಿ ಅಂದ್ರೇನು? ನೀರು. ಬಸವಣ್ಣವ್ರು ಹೇಳ್ತಾರ, ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿಯ ತಂದು, ಅಗ್ಗವನಿ ತಂದು ನಾವು ಸ್ವತಃ ನೀರು ತರಬೇಕು ಶುಚಿರ್ಭೂತವಾಗಿ. ಮತ್ತೊಬ್ಬರು ನೀರು ತಂದ ನಾವು ಪೂಜೆ ಮಾಡೋದಲ್ಲ. ಮತ್ತೊಬ್ಬರ ಪತ್ರಿ ತಗೊಂಡು ಬಂದ ನಾವು ದೇವರಿಗೆ ಪತ್ರಿ ಏರಿಸೋದಲ್ಲ. ಸ್ವತಃ ಹೋಗಿ ಎದ್ದು ಪತ್ರಿ ತೊಗೊಂಬರ್ಬೇಕು, ನೀರು ತೊಗೊಂಬರ್ಬೇಕು. ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಯಾವ ಹೊತ್ತು? ವೇಳೆ ಅಲ್ಲ, ನಮ್ಮ ಜೀವನದ ಆಯುಷ್ಯ ಅನ್ನುವಂಥ ಹೊತ್ತು.
ನಮ್ಮ ಜೀವನದ ಅವಿಷ್ಯ ಅನ್ನುವಂಥ ಹೊತ್ತು ಹೋಗಕ್ಕಿಂತ ಮೊದಲ ಪೂಜಿಸು. ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲವರು. ಅವಿಷ್ಯ ಹೋಯ್ತಂತಂದ್ರೆ ನಿನಗೆ ಯಾರು ಕೇಳ್ತಾರ? ಹೊತ್ತು ಹೋಗದ ಮುನ್ನ, ಹೊತ್ತು ಹೋಗಕ್ಕಿಂತ ಮೊದಲ, ಮೃತ್ಯು ಮುಟ್ಟದ ಮುನ್ನ ನಮ್ಮ ಹಿಂದೆ ಮೃತ್ಯು ಅದ, ಪಕ್ಕ ನೆನ್ಪಿಡ್ರಿ ನೀವು. ಅದು ನಮ್ಮ ಹತ್ತಿರ ಬರೋಕ್ಕಿಂತ ಮೊದಲ ಪೂಜಿಸು ಲಿಂಗವ. ಅವಾಗ ನಾವು ಲಿಂಗ ಪೂಜಾ ಮಾಡಬೇಕು. ಅಂದಾಗ ದೇವರು ನಮಗೆ ಅಪ್ಕೊಳ್ತಾನ. ಅವಾಗ ನಮ್ಮ ದೇವರು ನಮ್ಮ ಮೇಲೆ ಕೃಪಾ ತೋರ್ತಾನ. ನಾವು ಅಂದಿದ ಆಗ್ತದ, ನಾವು ಏನು ಹೇಳ್ತೀವಿ ಅದು ಆಗ್ತದ. ಭಗವಂತನ ಕೃಪೆ, ದೇವರ ಕೃಪೆ ನಮ್ಮ ಮೇಲೆ ಆಯ್ತಂತಂದ್ರ ಹರನೀವ ಕಾಲಕ್ಕೆ ಶ್ರೀಯು ಬೆನ್ನಲಿ ಬರಕು, ಹರಿದು ಹೆದ್ದೊರೆ ಕೆರೆ ತುಂಬಿದಂತಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸ ಪರಿವಾರ ಕೈವಾರ ನೋಡಯ್ಯ, ಪರಮ ನಿರಂಜನ ಮರವೆ ಕಾಲಕ್ಕೆ ತುಂಬಿದ ಹರಿವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಭಗವಂತನ ಕೃಪೆ ನಮ್ಮ ಮೇಲೆ ಆಯ್ತಂತಂದ್ರೆ ಹರನೀವ ಕಾಲಕ್ಕೆ ಸಿರಿಯು ಬನ್ನಲ್ಲಿ ಬರ್ಕು. ಭಗವಂತನ ಕೃಪೆ ನಮ್ಮ ಮೇಲೆ ಆಯ್ತಂತಂದ್ರ ನಾವು ಬಯಸಂಗಿಲ್ಲ, ಏನಿಲ್ಲ, ಎಂತಿಲ್ಲ. ನಮ್ಮ ಹಿಂದೆ ಶ್ರೀಮಂತಿಕೆ ಬೆನ್ನು ಹತ್ತಿ ಬರ್ತದ, ನಮ್ಮ ಹಿಂದೆ ರೊಕ್ಕ ಬೆನ್ನು ಹತ್ತಿ ಬರ್ತದ. ಯಾರೋ ಉದ್ಯೋಗ ಮಾಡ್ತಾ 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 ಗರ್ಭ ಶ್ರೀಮಂತ ಆಗ್ತಾನ, ಒಮ್ಮೆ ಶ್ರೀಮಂತ ಆಗಂಗಿಲ್ಲ. ಯಾರೋ ಉದ್ಯೋಗ ಮಾಡುವಾಗ ಉದ್ಯೋಗದಲ್ಲಿ ಲಾಸ್ ಆದಾಗ ತೆಳಗೆ ಬರ್ತಾನ. ತೆಳಗೆ ಬರೋದು, ಮ್ಯಾಲೆ ಹೋಗೋದು, ಇದು ದೇವರ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮ ಜೀವನದೊಳಗೆ ನಾವು ಮ್ಯಾಲೆ ಹೋಗ್ಲಿಕ್ಕೆ ಸಾಧ್ಯ ಅದ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಕು, ಹರಿದು ಹೆದ್ದೊರೆ ಕೆರೆ ತುಂಬಿದಂತಯ್ಯ. ಭಗವಂತನ ಕೃಪಾ ಆಯಿತು, ದೇವರ ಆಶೀರ್ವಾದ ಆಯ್ತು ಅಂತಂದ್ರೆ ಬರಗಾಲನಲ್ಲಿಯೂ ಮಳೆ ಬಂದ ಕೆರೆ ತುಂಬಿದಂಗ ಆಗ್ತದ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಯಾವ ವಸ್ತು ನಮಗೆ ಸಿಗಂಗಿಲ್ಲ ಅದು ನಮ್ಗೆ ಸಿಗ್ತದ. ಯಾವುದು ಅಪೇಕ್ಷೆ ಮಾಡ್ತೇವೆ, ಮನಸ್ಸಿನಲ್ಲಿ ನೆನೆಸ್ತೇವೆ, ಅದು ತಕ್ಷಣ ಆಗ್ತದ. ಅರಸ ಪರಿವಾರ ಕೈವಾರ ನೋಡಯ್ಯ. ಅರಸ ಅಂದ್ರೆ ರಾಜ, ನಮ್ಮನ್ನು ಆಳುವಂತ ರಾಜ. ಆ ರಾಜನೂ ನಮ್ಮ ಮಾತು ಕೇಳ್ತಾನ, ನಾವು ಹೇಳಿದಂಗ ನಡೀತಾನ. ನಮ್ಮ ಮಾತು ಕೇಳಲಾರ್ದೇವ ಹೆಜ್ಜೆನೂ ಇಡಂಗಿಲ್ಲ. ಯಾವಾಗ ಭಗವಂತನ ಕೃಪೆ ನಮ್ಮ ಮೇಲೆ ಆದಾಗ ಮಾತ್ರ. ಆಗಿನ ಕಾಲದೊಳಗೆ ರಾಜರು ಆಳ್ತಿದ್ದರು. ಈಗಿನ ಕಾಲದೊಳಗೆ ಪ್ರಜಾಪ್ರಭುತ್ವದೊಳಗ ರಾಜರ ಅಸ್ತಿತ್ವ ಇಲ್ಲ. ಈಗಿನ ಕಾಲದೊಳಗೆ ಜನಮತದಿಂದ, ಜನರಿಂದ ಆಯ್ಕೆಗೊಂಡಿರುವಂತಹ ರಾಜಕಾರಣಿಗಳೇ ರಾಜರು. ನಮ್ಮ ಊರು, ನಮ್ಮ ಓಣಿ, ನಮ್ಮ ತಾಲೂಕ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ಅಂತ ರಾಜರನ್ನ, ಯೋಗ್ಯ ರಾಜರನ್ನ ಆಯ್ಕೆ ಮಾಡುವಂತ ಶಕ್ತಿ ಪ್ರಜೆಯಲ್ಲಿ ಅದ, ನಿಮ್ಮಲ್ಲಿ ಅದ. ಎಂಥವ್ರನ್ನೂ ಆಯ್ಕೆ ಮಾಡಂಗಿಲ್ಲ. ಯಾವ ಮನುಷ್ಯ ದಾನ ಧರ್ಮ ಮಾಡ್ತಾನೋ, ಯಾವ ಮನುಷ್ಯ ಧಾರ್ಮಿಕದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೋ, ಯಾವ ಮನುಷ್ಯ ಇಂಥ ಜಾತ್ರೆಗಳಲ್ಲಿ ಭಕ್ತಿ ಭಾವದಿಂದ ದಾನ ಧರ್ಮ ಮಾಡ್ತಾನೋ ಅಂಥ ಮನುಷ್ಯರನ್ನ ನಾವು ಆಯ್ಕೆ ಮಾಡುವಂಥದ್ದು. ಬರೀ ರೊಕ್ಕ ತಿಂದು ಓಟ್ ಹಾಕೋದಲ್ಲ. ರೊಕ್ಕ ತಿಂದು ಓಟ್ ಹಾಕಿದ್ರೆ ಉಪಯೋಗ ಏನದ? ಹಿಂಗೆ ಒಬ್ಬ ಮಾತಾಡ್ತಿದ್ದ, ಏನು ಭಾಷಣದೊಳಗೆ ಹಿಂಗೆ ಮಾತಾಡ್ತಿದ್ದ. 1 ತಾಸು ಹೋಯ್ತು, 2 ತಾಸು ಹೋಯ್ತು ಏನ್ರಿ? 1 ತಾಸು ಹೋಯ್ತು, 2 ತಾಸು ಹೋಯ್ತು, 3 ತಾಸು ಹೋಯ್ತು. ಹಂಗ ಮಾತಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಅಂದ, ಏತಮ್ಮ ಸ್ವಲ್ಪ ನೀರು ತೊಗೊಂಬ ಕುಡಿಯಕ್ಕೆ, ಏತಮ್ಮ ಸ್ವಲ್ಪ ನೀರು ತೊಗೊಂಬ ಕುಡಿಯಕ್ಕಂತಂದ. ಯಾರು ನೀರು ಕುಡ್ಲಿಲ್ಲ. ಯಾರು ನಾ ಅಂದನಂತ ಹೆದರಿದೇನ? ಇಲ್ಲ. ನೀರು ತೊಂಬ ಅಂದ ತಕ್ಷಣ ಯಾರೋ ನೀರು ತಂದೆ ಕೊಡಲಿಲ್ಲ. ಒಬ್ಬ ಐಸ್ ಕ್ರೀಮ್ ಮಾರುವಂಥ ಒಬ್ಬ ಹುಡುಗಿದ್ದ ಅಲ್ಲೇ.
ಅವನಿಗೆ ಕರುಣೆ ಬಂತು. 1 ಗಂಟೆ 2 ಗಂಟೆ 3 ಗಂಟೆ ಆಯಿತು, ಮಾತಾಡತ್ತಾನೊಬ್ಬ ಯಜಮಾನ. ಪಾಪ ಅವನಿಗೆ ನೀರಡಿಕೆ ಆಗ್ಯದ, ನೀರು ತಂದು ಕೊಡೋಕೆ ಯಾರು ಹತ್ತಿರ ಬರ್ತಾ ಇಲ್ಲ, ನೀರು ತಂದು ಕೊಡ್ತಾ ಇಲ್ಲ. ನನ್ನ ಐಸ್ ಕ್ರೀಮ್ ಮಾರ್ತಾ ಇದ್ದೀನಿ, ಮ್ಯಾಗಿನ ಭಾಳ ದೊಡ್ಡ ಬಿಸಿಲು ಅದ, ಗರ್ಮಿ ಅದ. ಈ ಐಸ್ ಕ್ರೀಮ್ ಒಯ್ದು ಆ ಮಾತಾಡತ್ತಲ್ಲ ಯಜಮಾನ ಅವನಿಗೆ ಕೊಡು. ಹಿಂದೆ ಬಂತು ಐಸ್ ಕ್ರೀಮ್, ನೋಡ್ದ, ಹಿಂದೆ ಕುಂತಿದ್ದ, ಭಾಳ ಚಂದದ ಅಂತಂದ. ತೆಳಗೆ ಒಂದು ಹನಿ ತೆಳಗೆ ಬೀಳಾಕತ್ತಿತ್ತು, ಸ್ವಲ್ಪ ಅಲ್ಲಿ ನೆಕ್ಕಂದ, ಮುಂದಿನವ್ರಿಗೆ ಮುಂದೆ ಕೊಡು. ಅವ ತಗೊಂಡ, ನೋಡ್ದ, ಚಂದದ, ಸ್ವಲ್ಪ ನಾನು ಯಾಕೆ ಬಾಯ್ದಾಗ ಇಟ್ಕೊಬಾರ್ದಂತ ಅವ ಸ್ವಲ್ಪ ನೆಕ್ಕದ. ಹಂಗೆ ನೆಕ್ಕೋತ್ ಇಲ್ಲಿ ಬಂತು, ಬರೀ ಕಡ್ಡಿ ಬಂದು ನಿಂತ, ಬರೀ ಕಡ್ಡಿನ. ಹಂಗ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ರೊಕ್ಕ ಅಲ್ಲಿ ಸ್ವಲ್ಪ ನೆಕ್ತಾರೆ, ರಾಜ್ಯದಾಗ ಸ್ವಲ್ಪ ನೆಕ್ತಾರೆ, ಜಿಲ್ಲೆದಾಗ ಸ್ವಲ್ಪ ನೆಕ್ತಾರೆ, ತಾಲೂಕದಾಗ ಸ್ವಲ್ಪ ನೆಕ್ತಾರೆ, ಊರಾಗ ಸ್ವಲ್ಪ ನೆಕ್ತಾರೆ. ನಿಮ್ಮೂರಾಗ ಯಾರು ನೆಕ್ಕಂಗಿಲ್ಲ ಬಿಡ್ರಿ, ಗ್ರಾಮ ಪಂಚಾಯತ್ದವ್ರು ಭಾಳ ಚಂದ ಅದೀರಿ. ಅಲ್ಲಿ ಸ್ವಲ್ಪ ನೆಕ್ತಾರೆ. ಮತ್ತು ಊರದ ಅಭಿವೃದ್ಧಿ ಆಗ್ಬೇಕು ಹೆಂಗ? ಈ ಪ್ರಜಾಪ್ರಭುತ್ವದಲ್ಲಿ ರಾಜನ ಕುರ್ಚಿ ಮೇಲೆ ಕೂಡಿಸುವಂಥ ಶಕ್ತಿ ಈ ಜನರಿಗೆ ಅದ. ಮತ್ತು ಜನರೇ ಭ್ರಷ್ಟಾಚಾರ ಆಗಿರ ಮ್ಯಾಲ ಮತ್ತು ರಾಜ ಹೆಂಗೆ ಆಗಂಗಿಲ್ಲ ರೀ? ರಾಜನನ್ನ ಅರಸನನ್ನ ಕೆಳಗೆ ಕೂಡಿಸು ಮ್ಯಾಲೆ ಕೂಡಿಸುವಂತಹ ಮಾತು ನಮ್ದು ಕೇಳಬೇಕಾಗಿತ್ತು ಅಂತಂದ್ರೆ ಆ ದೇವರ ಕೃಪೆ ನಮ್ಮ ಮೇಲೆ ಆಗ್ಬೇಕಾಗ್ತದ. ಅವಿವೇಕಿ ರಾಜ, ಅವಿವೇಕಿ ಮಂತ್ರಿ ಇದ್ದ ಅಂತಂದ್ರೆ ಹೆಂಗೆ ಆಗ್ತದಂತಂದ್ರೆ, ಒಂದು ಊರಾಗ ಒಂದು ರಾಜ್ಯದೊಳಗೆ ಅವಿವೇಕಿ ರಾಜ, ಅವಿವೇಕಿ ಮಂತ್ರಿ, ಅವಿವೇಕಿ ರಾಜ, ಅವಿವೇಕಿ ಮಂತ್ರಿ, ಅಜ್ಞಾನಿ ರಾಜ, ಅಜ್ಞಾನಿ ಮಂತ್ರಿ. ಆ ರಾಜ್ಯದೊಳಗೆ ಬರಗಾಲ ಬಿತ್ತು. ಆ ರಾಜ್ಯದೊಳಗೆ ಬರಗಾಲ ಬಿತ್ತು. ಬರಗಾಲ ಬಿರೋಣ ಮಂತ್ರಿ ಅಂದ, ಮಹಾಪ್ರಭು ಏನು ಏನಿಲ್ಲ, ಬರಗಾಲ ಬಿದ್ದದ. ಹಾಂ, ಬರಗಾಲ ಬಿದ್ದದ ಪ್ರಭು. ಬರಗಾಲ ಬಿದ್ದರೆ ಎಲ್ಲ 10 ರೂಪಾಯಿ ಇದ್ದಿದ್ದು 5 ರೂಪಾಯಿಗೆ ಮಾಡ್ಕೋರಿ ನೋಡ್ರಿ. 10 ರೂಪಾಯಿ ಕಿಮ್ಮತ್ ಇತ್ತಂದ್ರೆ 5 ರೂಪಾಯಿ, 5 ರೂಪಾಯಿ ಕಿಮ್ಮತ್ ಇತ್ತಂದ್ರೆ 2 ರೂಪಾಯಿ ಸಸ್ತ್ ಮಾಡಿಬಿಟ್ಟ. ಬರೇ ಸಸ್ತ್. 5 ರೂಪಾಯಿ ಕೊಟ್ಟರೆ ಎಲ್ಲ ಕಿರಾಣಿ ಸಾಮಾನು ಬರೋದು. ರಾಜ್ಯ ಹಾಗೆ ನಡೆದಿತ್ತು, ಸಸ್ತಾಗಿತ್ತು. ಒಂದ್ಸಲ ಗುರು ಮತ್ತು ಶಿಷ್ಯ ಇಬ್ಬರು ದೇಶ ಸಂಚಾರ ಮಾಡ್ಬೇಕಂತ ಹೇಳಿ ಮಠದಿಂದ ಹೊರಗೆ ಬಂದರು. ಅವ್ರ ಹದ್ದು ಮುಗೀತು. ಈ ಬರಗಾಲ ಬಿದ್ದಿರುವಂಥ ರಾಜ್ಯದೊಳಗೆ ಬಂದರು. ಒಂದು ಹಳ್ಳಿಗೆ ಬಂದರು. ಬಂದ ತಕ್ಷಣ, ಏ ತಮ್ಮ, ಹಸುವಾಗ್ಯಾವ, ನಾ ಸ್ನಾನ ಪೂಜಾ ಮಾಡ್ಕೊಳ್ತೇನೆ, ಇಲ್ಲಿ ಗುಡಿಯಾಗ ಇರ್ತೇನೆ, ತಗೋ 1 ರೂಪಾಯಿ ಏನರ ತಿನ್ನಕ್ಕೆ ತೊಂಬ ಅಂತ ಶಿಷ್ಯನಿಗೆ ಕಳಿಸಿದ್ರು. ಶಿಷ್ಯ ಹೋದ ಕಿರಾಣಿ ಅಂಗಡಿಯಲ್ಲಿ ಹೋದ, ಬಜಾರ್ನೊಳಗೆ ಹೋಗಿ 1 ರೂಪಾಯಿದ ಕಿರಾಣಿ ಸಾಮಾನು 1 ಟ್ರಕ್ ತುಂಬ ಬಂತು. ಬರೇ ಸಸ್ತ 1 ಟ್ರಕ್ ತುಂಬ ಬಂತು. ಬರೋಣ ಗುರು ಅಂದ, ಶಿಷ್ಯ ಅಂದ, ಇಬ್ಬರು ಮಾತಾಡ್ಕೊಂಡ್ರು. ವಾ 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 ಎಷ್ಟು ಚಂದ ಅದ ಬಾಬಾ ಈ ಊರ, ಈ ರಾಜ್ಯ. 1 ರೂಪಾಯಿಗೆ 1 ಟ್ರಾಕ್ಟರ್ ಬಂದದ. ಅನಾಜ್ ಪಕ್ಕ ಇಲ್ಲೇ ತಿನ್ನೋದು, ಇಲ್ಲೇ ಇರೋದು, ಈಗಲೇ ಅಲ್ಲಿ ಹೋಗಂಗಿಲ್ಲ ಅಂತಂದು ಗುರು ಶಿಷ್ಯ ಇಬ್ಬರು. ಈ ಊರ ಬಿಡೋದಿಲ್ಲ, ಸುತ್ತಟ್ಟಿ ಊರ ಬಿಡೋದಿಲ್ಲ. ಈಗ ಪಕ್ಕ ತಿನ್ಸೋರರ ಉಣ್ಸೋರದಾರ, ಎಲ್ಲ ಚಂದ ಅದ. ತುಪ್ಪ ಅದ, ಬೆಣ್ಣೆ ಅದ, ಕೆಂಪು ಚಟ್ನಿ ಅದ, ಎಲ್ಲನೂ ಅದ. ಇಲ್ಲೇ ಆರಾಮ್, ಇಲ್ಲೇ ಉಳೋದು, ಇಲ್ಲೇ ತಿನ್ನೋದು, ಇಲ್ಲೇ ಇರೋದು, ಸಸ್ತದ ಎಲ್ಲ. ಆರಾಮ್ ಇವು ಕುತ್ಕೊಂಡು ಊಟ ಮಾಡಾಕತ್ತರು. ಎಲ್ಲ ನಡೆದಿತ್ತು.